ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಣ್ಣೆಯಂಥ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು 2 ಗ್ಲಾಸು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ಗೆ ಒಂದು 5 ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ನಾವು ಒಂದು ಕೂಡ ಲಂಪ್ಸ್ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡಿರೋ ಹಿಟ್ಟನ್ನು ನೀರಿಗೆ ನಾವು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಇದಕ್ಕೆ ಒಂದು 2 ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಮುದ್ದೆನೂ ಕೂಡ ಗಂಟು ಆಗೋದಿಲ್ಲ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ದೇಹಕ್ಕೆ ತಂಪು, ತೋಳಿಗೆ ಬಲ ಅಂತ ಹೇಳ್ತಾರೆ. ಅದಕ್ಕೆ ದಿನದಲ್ಲಿ 1 ಟೈಮ್ ಆದರೂ ಇಲ್ಲ ವಾರಕ್ಕೊಂದು 2 ಟೈಮ್ ಆದರೂ ಈ ರೀತಿ ರಾಗಿ ಮುದ್ದೆನ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಇದು ಗಂಟು ಬಂದುಬಿಡುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು 2 ಕಪ್ ನೀರಿಗೆ 3/4 ಕಪ್ನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನೊಂದು 5 ನಿಮಿಷ ಕುದಿಸ್ಕೋಬೇಕು. ಇಲ್ಲ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಕಡಿಮೆ ಆದರೆ ನಾವು ಇನ್ನೂ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೋಬೋದು. ಹಾಗಾಗಿ ನಾನು 3/4 ಕಪ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಇನ್ನೂ ಕೂಡ ಸ್ವಲ್ಪ ಈಗ ಸೇರಿಸ್ಕೋಬೋದು. ನಾನಿದನ್ನು ಒಂದು 5 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈಗ ಮುದ್ದೆನ ಕೆಳಗೆ ಇಟ್ಕೊಂಡ್ಬಿಟ್ಟು ನಾವು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಈ ರೀತಿ ಚಿಕ್ಕದಾಗಿ ಬಟನ್ ಮುದ್ದೆನ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ. ನಾನು ಅದಕ್ಕೆ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಮಗನಿಗೆ ಈ ರೀತಿ ಚಿಕ್ಕದಾಗಿ ಬಟನ್ ಮುದ್ದೆನ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೆಯವರಿಗೆ ಸ್ವಲ್ಪ ದೊಡ್ಡ ಮುದ್ದೆನ ಮಾಡಿ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ. ನೀವು ಕೂಡ ಈ ರೀತಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಿಕ್ಕದಾಗಿ ಬಟನ್ ಮುದ್ದೆ ಮಾಡಿಕೊಡಿ. ಖಂಡಿತ ಅವರು ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ನೋಡಿ, ಈ ರೀತಿ ಚಿಕ್ಕದಾಗಿ ಮಗನಿಗೆ ಬಟನ್ ಮುದ್ದೆ ಮಾಡಿಕೊಟ್ಟೆ ಮತ್ತು ನಮ್ಮ ಮನೆಯವ್ರಿಗೆ ದೊಡ್ಡದಾಗಿ ಮುದ್ದೆನ ಮಾಡಿಕೊಟ್ಟಿದ್ದೀನಿ. ಹೇಗೆ ಬಂದಿದೆ ಬೆಣ್ಣೆಯಂತೆ ರಾಗಿ ಮುದ್ದೆ. ನೋಡಿ, ಈ ರೀತಿ ಚಿಕ್ಕದಾಗಿ ಬಟನ್ ರಾಗಿ ಮುದ್ದೆನ ಚಿಕ್ಕದ ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಮುದ್ದೆ ಜೊತೆಗೆ ಸಾಂಬಾರು ಕೂಡ ರೆಡಿ ಇದೆ. ಈಗ ನಾನು ಈ ಡಬ್ಬಿಲಿ ಸಾಂಬಾರನ್ನು ಹಾಕಿ ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ಟೈಟ್ ಇರೋ ಲಿಡ್ಡಲ್ಲಿ ಸಾಂಬಾರನ್ನ ಹಾಕ್ಕೊಟ್ರೆ ಸಾಂಬಾರು ಚೆಲ್ಲೋದಿಲ್ಲ ಮತ್ತು ನಾವು ಮುದ್ದೆ ಜೊತೆಗೆ ಸಾಂಬಾರು ಹಾಕ್ಕೊಟ್ರೆ ಊಟ ಮಾಡೋದಕ್ಕೂ ಚೆನ್ನಾಗಿರೋದಿಲ್ಲ. ಈ ರೀತಿ ಸಪ್ರೇಟ್ ಒಂದು ಡಬ್ಬಿಲಿ ನಾವು ಸಾಂಬಾರನ್ನ ಹಾಕ್ಕೊಡ್ಬೇಕು. ನಾನು ಮುದ್ದೆ ಜೊತೆಗೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಅದನ್ನು ಈ ರೀತಿ ಡಬ್ಬಿಲಿ ಹಾಕಿ ತುಪ್ಪ ಹಾಕಿಬಿಟ್ಟು ಕೊಡ್ತಾಯಿದ್ದೀನಿ. ಅವನಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರನ್ನು ಹಾಕ್ಕೊಳ್ತಾನೆ. ಅದಕ್ಕೆ ಸಪ್ರೇಟಾಗಿ ಈ ರೀತಿ ಇಟ್ಕೊಡ್ತೀನಿ. ನೋಡಿ, ಬಟನ್ ರಾಗಿ ಮುದ್ದೆ ಜೊತೆ ಸಾಂಬಾರು ಕೂಡ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಈಗ ಲಂಚ್ ಬಾಕ್ಸ್ ಜೊತೆಗೆ ಸ್ವೀಟ್ ಮಖಾನ, ಬನಾನಾ, ಡೇಟ್ಸು ಮತ್ತು ಸೌತೆಕಾಯಿನೂ ಕೂಡ ಇಟ್ಟು ಲಂಚನ್ನ ರೆಡಿ ಮಾಡಿದ್ದೀನಿ. ಈಗ ಲಂಚ್ ಟೈಮ್ಗೆ ಲಂಚ್ ಬಾಕ್ಸ್ ರೆಡಿ ಆಯಿತು. ಖಂಡಿತವಾಗಿಯೂ ನಿಮ್ಮ ಮಕ್ಕಳಿಗೂ ಈ ರೀತಿ ಮಾಡಿಕೊಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.